ದಾಂಡೇಲಿಯ ಸುಭಾಷ್ ನಗರದ ಕ್ರೀಡಾಂಗಣಕ್ಕೆ ವಿದ್ಯುತ್ ದೀಪಗಳ ಅಳವಡಿಕೆಗೆ ದಾಂಡೇಲಿಯ ಬಿಜೆಪಿ ಘಟಕದ ಉಪಾಧ್ಯಕ್ಷರಾದ ಗುರು ಮಠಪತಿ ಮನವಿ. ದಾಂಡೇಲಿಯ ಸುಭಾಷ್ ನಗರದಲ್ಲಿರುವ ನಗರಸಭೆಯ ಅಧೀನದ ಕ್ರೀಡಾಂಗಣಕ್ಕೆ ಕೂಡಲೇ ವಿದ್ಯುತ್ ದೀಪಗಳ ಅಳವಡಿಕೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ದಾಂಡೇಲಿಯ ಬಿಜೆಪಿ ಘಟಕದ ಉಪಾಧ್ಯಕ್ಷರಾದ ಗುರು ಮಠಪತಿ ಅವರು ಮನವಿಯನ್ನು ಮಾಡಿದ್ದಾರೆ. ಅವರು ಇಂದು ಬುಧವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸುಭಾಷ್ ನಗರದಲ್ಲಿ ಮಾಧ್ಯಮದ ಮೂಲಕ ನಗರಸಭೆಗೆ ಮನವಿಯನ್ನು ಮಾಡಿದ್ದಾರೆ. ಇಲ್ಲಿ ಸಂಜೆಯ ಸಮಯದಲ್ಲಿ ಮತ್ತು ನಸುಕಿನ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು, ಅದರಲ್ಲಿ ಮುಖ್ಯವಾಗಿ ಹಿರಿಯ ನಾಗರಿಕರು ಮತ್ತು ಮಹಿಳೆಯರು ವಾಯು ವಿಹಾರಕ್ಕಾಗಿ ಬರುತ್ತಿರುವುದು ಸಹಜ. ಇಲ್ಲಿರುವ ಒಳ ಕ್ರೀಡಾಂಗಣದಲ್ಲಿ ಶಟಲ್ ಬ್ಯಾಡ್ಮಿಂಟನ್ ಹಾಗೂ ಜಿಮ್ ಮತ್ತು ಒಳ ಕ್ರೀಡಾಂಗಣದ ಪಕ್ಕದಲ್ಲಿ ಈಜುಕೊಳವು ಇದೆ. ಕ್ರೀಡಾಂಗಣದ ಸುತ್ತಲೂ ವಾಕಿಂಗ್ ಪಾತ್ ನಿರ್ಮಾಣಗೊಳ್ಳುತ್ತಿದೆ. ಆದರೆ ಇಲ್ಲಿ ವಿದ್ಯುತ್ ದೀಪಗಳು ಇಲ್ಲದೆ ಇರುವುದರಿಂದ ಸಂಜೆ ಹಾಗೂ ರಾತ್ರಿ ವೇಳೆಯಲ್ಲಿ ವಾಕಿಂಗ್ ಮಾಡಲು ಕಷ್ಟವಾಗುತ್ತಿದೆ. ಇದಲ್ಲದೆ ವಿದ್ಯುತ್ ಬೆಳಕಿನ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಹುಡುಗರು ಇಲ್ಲಿ ಬಂದು ತಿಂಡಿ ತಿನಿಸುಗಳನ್ನು ಹಾಗೂ ಪಾನೀಯಗಳನ್ನು ಸೇವಿಸಿ ಉಳಿದ ತ್ಯಾಜ್ಯಗಳನ್ನು ಎಲ್ಲೊಂದರಲ್ಲಿ ಚೆಲ್ಲಿ ಹೋಗುತ್ತಿರುವುದು ಸಾಮಾನ್ಯವಾಗಿದೆ. ಆದ್ದರಿಂದ ಈ ಕೂಡಲೇ ನಗರಸಭೆಯ ಪೌರಾಯುಕ್ತರು ವಿದ್ಯುತ್ ದೀಪಗಳ ಅಳವಡಿಕೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಗುರು ಮಠಪತಿಯವರು ಮನವಿಯನ್ನು ಮಾಡಿದ್ದಾರೆ. ದಾಂಡೇಲಿಯ ಸುಭಾಷ್ ನಗರದ ಒಳ ಕ್ರೀಡಾಂಗಣದಲ್ಲಿ ಈಗಾಗಲೇ ಸಾರ್ವಜನಿಕರಿಗಾಗಿ ವಾಕಿಂಗ್ ಟ್ರ್ಯಾಕ್ ಮತ್ತು ವಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಯಾರಿಗಾದರೂ ಆಯಾಸ ಆದರೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದು ನಿಜವಾಗಿಯೂ ಸಂತೋಷದಾಯಕ. ಕೆಲ ಸಾರ್ವಜನಿಕರು ಸಾಯಂಕಾಲ ತಮ್ಮ ಡ್ಯೂಟಿಯನ್ನು ಮುಗಿಸ್ಕೊಂಡು ವಾಕಿಂಗ್ ಬರ್ತಾ ಇದ್ದಾರೆ. ಅವರು ವಾಕಿಂಗ್ ಬಂದಂಥ ಸಂದರ್ಭದಲ್ಲಿ ಕೆಲ ಹೊತ್ತಿನ ನಂತರ ಇಲ್ಲಿ ಕತ್ಲೆ ಆಗ್ತದೆ. ಕತ್ಲೆ ಆದಂಥ ಸಂದರ್ಭದಲ್ಲಿ ಅವರು ತಮ್ಮ ವಾಕಿಂಗನ್ನು ಅರ್ಧದಲ್ಲಿ ನಿಲ್ಲಿಸಿ ಹೋಗುವಂಥ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ಸುಭಾಷ್ ನಗರದ ಒಳ ಕ್ರೀಡಾಂಗಣದಲ್ಲಿ ಸಾಕಷ್ಟು ವಿದ್ಯುತ್ ದೀಪದ ಸೌಕರ್ಯ ಪ್ಲಸ್ ಹೈಮಾಸ್ಟ್ ಲ್ಯಾಂಪ್ ಮತ್ತು ಕಂಬಗಳ ವ್ಯವಸ್ಥೆ ಇದೆ. ಅದಕ್ಕೆ ಅವರು ವಿದ್ಯುತ್ ಜೋಡಣೆಯನ್ನು ಆದಷ್ಟು ಬೇಗನೆ ನೀಡಿದರೆ ಏನು ಸಾರ್ವಜನಿಕರು ಕತ್ತಲಾದಂಥ ಸಂದರ್ಭದಲ್ಲಿ ಅರ್ಧದಲ್ಲಿಯೇ ತಮ್ಮ ವಾಕಿಂಗನ್ನು ನಿಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ತಮ್ಮ ವಾಕಿಂಗನ್ನು ಮಾಡ್ಬೋದು. ಯಾವುದೇ ಸ್ವಲ್ಪ ತಡ ಆದರೂ ಕೂಡ ಯಾವುದೇ ಭಯಭೀತಿ ಇಲ್ಲದೆ. ಇದರ ಜೊತೆಗೆ ಕೆಲ ಹುಡುಗರು ಇದೇ ಕತ್ತಲನ್ನು ನೆಪವಾಗಿಟ್ಟುಕೊಂಡು ಇಲ್ಲಿ ಬಂದು ನೀರಿನ ಬಾಟಲು, ಜ್ಯೂಸ್ ಬಾಟಲು, ಇನ್ನಿತರ ಬಾಟಲ್ಗಳನ್ನು ಎಸೆಯುವಂಥ ಕೆಲಸ ಕೂಡ ನಡೀತಾ ಇದೆ. ಇಲ್ಲಿ ವಿದ್ಯುತ್ ದೀಪದ ಸೌಕರ್ಯ ಕಲ್ಪಿಸಿಕೊಟ್ಟರೆ ನಗರಸಭೆಯವರು ಅವರಿಗೂ ಕೂಡ ಅಂಥ ಹುಡುಗರಿಗೆ ಕಡಿವಾಣ ಹಾಕುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ನಾನು ಮಾನ್ಯ ಪೌರಾಯುಕ್ತರಲ್ಲಿ ಆಗ್ರಹಪಡಿಸ್ತಾ ಇದ್ದೇನೆ, ಆದಷ್ಟು ಬೇಗನೆ ಈ ವಿಷಯವನ್ನು ತಾವು ಸೂಕ್ತವಾಗಿ ಪರಿಗಣಿಸಿ ಇಲ್ಲಿ ವಿದ್ಯುತ್ ಜೋಡಣೆಯನ್ನು ನೀಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕನ್ನುವಂಥ ನನ್ನ ಆಗ್ರಹ ಇದೆ.